ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥ ಸ್ವಾಮಿ ಬಾಬು. ಏನಿವತ್ತು ನಮ್ಮ ಸ್ಟುಡಿಯೋಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರ ಸ್ಪೆಷಾಲಿಟಿ ಏನು, ಯಾವ್ದ್ರಲ್ಲಿ ಅವರು ಪರಿಣಿತರಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರ ಹೆಸರೇ ಬೆಂಗಳೂರು ರಮೇಶ್ ಬುಜ್ಜಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ತೀರ್ಥ ಸ್ವಾಮಿ ಅವರೇ. ಓಕೆ, ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ನನ್ಗೆ ಗೊತ್ತಿರೋ ಅಷ್ಟು ಮಾಹಿತಿ ಪ್ರಕಾರ. ಸೊ ಕೆಲವ್ರು ನೋಡ್ತಾ ಇದ್ದಾರೆ ಹೇಳ್ತಾರೆ, ಸೊ ಇವ್ರು ಯಾರು ಬೆಂಗಳೂರು ರಮೇಶ್ ಬುಜ್ಜಿ ಯಾರು, ದೊಡ್ಡ ಕಿಲಾಡಿನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾ ಇದಿರಲ್ಲ ಅಂತ ಕೇಳಬಾರ್ದು. ಅದಕ್ಕೋಸ್ಕರ ನೀವೇ ಹೇಳ್ಬಿಡಿ, ನೀವೇನೇನ್ ಮಾಡಿದಿರಾ ಅಂತ. ನಾನು ಕಿಲಾಡಿ ಅನ್ನೋ ಪದಕ್ಕೆ ನಾನು ಅರ್ಥ ಕೊಡಲ್ಲ. ಕಿಲಾಡಿ ಅನ್ನೋದು ರಾಂಗ್ ಮಿಸ್ಟೇಕ್ ನಿಮ್ದು. ಅವಾರ್ಡ್ಸ್ ತೆಗ್ದ್ಬಿಡಿ. ಯಾಕಂದ್ರೆ ನಾನೊಂದು ಸೆಲೆಬ್ರಿಟಿ. ಅದೇ ಸೆಲೆಬ್ರಿಟಿ ನಾನು ತೆಲುಗು. ಪ್ರತಿಯೊಬ್ರು ನನ್ನ ಇನ್ಸ್ಟಾ ಪೇಜ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಸ್ಟಾರ್ ಅನ್ಬೋದು. ಯಾಕಂದ್ರೆ ಈ ನಮ್ಮ ಸ್ಟುಡಿಯೋಕ್ಕೆ ಈಗ ಮೊದಲ ಬಾರಿಗೆ ಕನ್ನಡದಲ್ಲಿ ನಾನು ಮೊದಲ ಬಾರಿಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಸೊ ತೆಲುಗು ಇಂಡಸ್ಟ್ರಿನೇ ಶೇಕ್ ಮಾಡಿರೋಂತ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್. ನಾನು ತೆಲುಗು ಅಲ್ಲಿ ಒಂದು ನ್ಯಾಷನಲ್ ಜಬರ್ದಸ್ತ್ ಮಾಡಿದೀನಿ, ನ್ಯಾಷನಲ್ ಶೋ ಅಲ್ಲಿ DL ಮಾಡಿದೀನಿ, ಮತ್ತೆ ಪಟಾಸಲ್ ಮಾಡಿದೀನಿ, ರೆಚ್ಪೋದಂ ಬ್ರದರ್, ಎವ್ರಿ ಒನ್ ತೆಲುಗು ನ್ಯಾಷನಲ್ ಶೋಸ್ ಅಲ್ಲೆಲ್ಲ ಮಾಡಿದೀನಿ. ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಂದೇ ಆದ ಸ್ಟೈಲಿಯಲ್ಲಿ, ನಂದೇ ಆದ ಹಾವಭಾವಗಳಲ್ಲಿ, ನಂದೇ ಆದ ಫ್ಯಾನ್ಸ್ ಬೇಸಿಕ್ ಅಲ್ಲಿ ಫುಲ್ ಮಿಂಚ್ತಾ ಇದೀನಿ. ಸೊ ಹಾಗಿದ್ದಕ್ಕೆ ನಿಮ್ಮ ಒಂದು ಬಾಸ್ ಟಿವಿಯಲ್ಲಿ ನನ್ನ ಇವತ್ತು ವೆಲ್ಕಮ್ ಮಾಡಿದೀರಾ. ನಾನು ಆಲ್ಮೋಸ್ಟ್ ನನ್ನ ಪ್ರಜೆಗಳಿಗೆಲ್ಲ ಗೊತ್ತು, ನನ್ನ ಫ್ಯಾನ್ಸ್ ಗೆ, ನನ್ನ ಫಾಲೋವರ್ಸ್ ಗೆ, ಎವ್ರಿ ಒನ್ ಗೊತ್ತು. ಎಲ್ರಿಗೂ ಗೊತ್ತು, ನೀವು ಗೊತ್ತು ಆಲ್ವೇಸ್ ಗೊತ್ತು. ಗೊತ್ತು. ಓಕೆ, ಫಿಲಮ್ ಅಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಓಕೆ. ಶೇಕ್ ಮಾಡಿದೀನಿ ಅಂದ್ರೆ ಏನ್ ಅರ್ಥ? ಶೇಕ್ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ. ಇವಾಗ ಇದು ಫಿಲಮ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಅಲ್ಲಿ ಇದೀನಿ. ಸೊ ಇದನ್ನೇ ಸೋಷಿಯಲ್ ಮೀಡಿಯಾ ಅನ್ನೋದು. ಈ ಸೋಷಿಯಲ್ ಮೀಡಿಯಾನೇ ಶೇಕ್ ಮಾಡಿದೀನಿ. ತೆಲುಗು ಇಂಡಸ್ಟ್ರಿ, ಕನ್ನಡ, ಎವ್ರಿ ಒನ್ ಎಲ್ರಿಗೂ ಗೊತ್ತು. ನಾನು ಒಂದು ಆಕ್ಟಿಂಗ್, ಒಂದ್ ಕಡೆ ಸೋಷಿಯಲ್ ಮೀಡಿಯಾ, ಬೇರೆ ಏನ್ ಮಾಡ್ತಾ ಇದೀರಾ, ಏನ್ ಮಾಡಿದೀರಾ? ಏನ್ ಮಾಡಿದೀನಿ ನಾನೊಂದು, ನನ್ಗೆ ಏನೇ ಕೊಡ್ಲಿ, ನನ್ನ ಒಂದು ಟ್ಯಾಲೆಂಟ್ ಏನಿದೆಯೋ ಅದು ನಿರ್ಸ್ಕೊಂಡಿದೀನಿ. ಆಕ್ಟಿಂಗ್ ಟ್ಯಾಲೆಂಟ್, ರೀಲ್ಸ್ ಮಾಡಿದೀನಿ. ರೀಲ್ಸ್ ಆದ್ರೆ ಮಿಲಿಯನ್ಸ್ ಹೋಗ್ತಿದೆ. ಬಿಫೋರ್ ಎಲ್ಲ ಆದ್ರೆ ನ್ಯಾಷನಲ್ ಶೋಸ್ ಮಾಡಿದೀನಿ, ಜಬರ್ದಸ್ತ್ ಅಲ್ಲಿ ಮಾಡಿದೀನಿ. ಹೇಳಿದ್ನಲ್ಲ ಆಗ್ಲೇ, ಎವ್ರಿ ಮ್ಯಾನ್ ಸಾಕಲ್ಲ, ಜನಗಳಿಗೆ ಪರಿಚಯ ಇದೀನಲ್ಲ. ಇನ್ನೊಂದು ನಾನು ಮೈನ್ ಇದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ರೋಡ್ ಮೇಲೆ ರೀಲ್ಸ್ ಮಾಡೋರಲ್ಲ. ನಾನು ರೋಡ್ ಮೇಲೆ ರೀಲ್ಸ್ ಮಾಡೋರು ಕೂಡ ಒಳ್ಳೆಯವ್ರು, ಅವ್ರು ಕೆಟ್ಟದು ಅಂತಿಲ್ಲ. ಸೊ ನನ್ ಫಸ್ಟ್ ಮೊದಲ ಬಾರಿಗೆ ನನ್ನ ಇಂಟ್ರಾಕ್ಷನ್ ತೆಲುಗು. ನನ್ ಪ್ಯೂರ್ ಕನ್ನಡಿಗ. ನಂದು ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅಂತ ಹೆಸರು ಇಟ್ಕೊಂಡಿದ್ರು ಸಹ, ಇದು ನಮ್ಮ ರಾಜಧಾನಿ ನಮ್ಗೆ ಬ್ಯಾಂಗ್ಳೂರು. ನಾನು ಅಚ್ಚ ಕನ್ನಡಿಗ. ನಮ್ದು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕ್ ನಮ್ಮ ಊರಾಗಿರುತ್ತೆ. ಸೊ ತೆಲುಗು ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟದಾಗ ಆಗ ನಮ್ದು ಶ್ರೀನಿವಾಸಪುರ ಅಂದ್ರೆ ಗೊತ್ತಾಗಲ್ಲ ಕೆಲವ್ರಿಗೆ. ಸೊ ಬ್ಯಾಂಗ್ಳೂರ್ ಅಂದ್ರೆ ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಈ ಕೆಲವರೆಲ್ಲ ಕಾಮೆಂಟ್ ಅಲ್ಲಿ ನೀನ್ ಬ್ಯಾಂಗ್ಳೂರ್ಗೆ ಅವಮಾನ ಮಾಡ್ತಿದ್ಯಾ ಅಂತಾರೆ. ಏನಕ್ಕೆ ಅವಮಾನ ಮಾಡ್ತಿದೀನ್ರಿ? ಮಾತೃ ಭಾಷೆ, ಮಾತೃಭೂಮಿ ಎಲ್ಲ ನಮ್ದು ಬ್ಯಾಂಗ್ಳೂರ್ ಸಿಟಿನೇ ಅಲ್ವಾ ನಮ್ದು. ಈಗ ನಮ್ಗೆ ಹೆಮ್ಮೆಯಲ್ಲಿ ಇರ್ತಾರೆ. ನಮ್ ತಾಲೂಕುಗಳಲ್ಲಿ ವಿಧಾನಸೌಧ ಇರುತ್ತಾ, ನಮ್ಗೆ ಬ್ಯಾಂಗ್ಳೂರ್ಗೆ ಬರತ್ತ. ಅವಾಗ ನಾವು ಬ್ಯಾಂಗ್ಳೂರ್ ಬರಲ್ಲ, ಓಡಿಸ್ಬಿಡ್ತಾರ. ಸೊ ಎಲ್ಲದ್ರಲ್ಲೂ ಹಕ್ಕು ನನಗೆ, ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹಕ್ಕು. ಈ ಕನ್ನಡಿಗ ಹೋಗಿ ತೆಲುಗು ಇಂಡಸ್ಟ್ರಿನೇ ಶೇಕ್ ಮಾಡಿದೀನಿ ಅಂದ್ರೆ ಗ್ರೇಟ್ ಅಲ್ಲ? ಶೇಕ್, ಫುಲ್ ಶೇಕ್. ನನ್ನ ಹೇರ್ ಸ್ಟೈಲ್ ಗೆ ತೆಲುಗು ಇಂಡಸ್ಟ್ರಿ ಶೇಕ್ ಮಾಡಿರೋ ಬೆಂಗಳೂರು ರಮೇಶ್ ಬುಜ್ಜಿ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಬರ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಶನ್ ಕೇಳಿದ್ರಿ. ಅದಕ್ಕೆ ನಿಮ್ ಬಾಸ್ ಟಿವಿ ಅಲ್ಲಿ ಹ್ಯಾಂಕರ್ಸ್ ಗೆ ಒಂದು ಪ್ರತಿಭೆ, ಒಂದು ಫುಲ್ ಇದೆ ಅಂತ. ಫುಲ್ ನಮ್ ಭಾಷೆದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ದು ಸ್ವಲ್ಪ ತೆಲುಗು ಅಲ್ಲಿ ಇದು ಸ್ವಲ್ಪ ಇದಿರುತ್ತೆ. ಏನಂದ್ರೆ ಫುಲ್ ಒಳ್ಳೆ ಆಂಕರ್ಸ್, ಫುಲ್ ಗಡತ್ತು ಆಂಕರ್ ಅಂತಾರೆ. ಇರೋ ಕ್ವಶನ್, ನನ್ನ ಹಾರ್ಟ್ ಅಲ್ಲಿ ಇರೋ ಕ್ವಶನ್ ನೀವು ಕೇಳಿದೀರಾ. ಸೊ ಯಾಕೆ ನಮ್ಗೆ ಕನ್ನಡ ಇಂಡಸ್ಟ್ರಿಗೆ ಬಂದಿಲ್ಲ ಅಂದ್ರೆ, ನಮ್ ಕನ್ನಡಿಗರಲ್ಲಿ ಕೆಲವು ಎಲ್ಲೋ ಇಂದ ಕೊಟ್ಟೋಗ್ತಾ ಇದೆ. ಭಾಷೆ ನಾನು ಹೇಳ್ತಿಲ್ಲ. ಐ ಲವ್ ಕರ್ನಾಟಕ, ಐ ಲವ್ ಕನ್ನಡಿಗ, ಐ ಲವ್ ಇದು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದೀನಿ ಅಷ್ಟೇ. ಇಂಡಸ್ಟ್ರಿಯಲ್ಲಿ ಅವ್ರೊಂದು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಕಾಂಪೌಂಡ್ ಅಲ್ಲಿ ಅವರೇ ಇರ್ಬೇಕು, ಎಲ್ಲ ಅವರೇ. ತೆಲುಗು ಅವ್ರನ್ನ ಯಾರನ್ನ ಇಡ್ತಿದಾರೆ, ಅದೇ ತೆಲುಗು ಅಲ್ಲಿ ಬನ್ನಿ. ಕನ್ನಡಿಗರ್ನ, ತಮಿಳಿಯನ್ಸ್ ನ, ಹಿಂದಿಯವ್ರನ್ನ ಎಲ್ಲರನ್ನೂ ಅವ್ರ ಹತ್ರಕ್ ತಗೊಂತಾರೆ. ನಮ್ಮಲ್ಲೇ ನಮ್ಗೆ ಅವಕಾಶಗಳಿಲ್ಲ ರೀ. ಕನ್ನಡಿಗರ, ನಾನು ಅಚ್ಚ ಕನ್ನಡಿಗ. ನೋಡಿ ಹೇಗಿದ್ದೀನೋ, ನನ್ನ ಹಾವ ಭಾವ, ನನ್ನ ಸ್ಟೈಲು ಹೇಗಿದ್ದೀನಿ ನೋಡಿ. ನನ್ಗೊಂದು ಅವಕಾಶ, ಯಾವ್ದೋ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ನಾನು, ಆಡಿಷನ್ಗೆ ಹೋಗಿದ್ದೆ. ಕನ್ನಡ ಕಿಲಾಡಿ, ಅದು ಕನ್ನಡ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗೆ ಆಡಿಷನ್ ಇಟ್ಟಿದ್ರು ಕೋಲಾರಲ್ಲಿ, ಇಂಗ್ಲಿಷ್ ಸ್ಕೂಲ್ ಹತ್ರ ಇಟ್ಟಿದ್ರು. ಅಲ್ಲಿ ಹೋಗಿದ್ದಾಗ ನೀವೇನ್ ಮಾಡಿದೀರಾ, ಯಾವ ತರ ಮಾಡಿದೀರಾ, ಯಾವ್ದಾದ್ರು ವಿಡಿಯೋಸ್ ಇದೆಯಾ, ಯಾವ್ದಾದ್ರು ಸ್ಟೇಜ್ ಶೋ ಇದ್ದೀರಾ, ಎಲ್ಲ ವಿಡಿಯೋ ಕೊಡಿ, ಈ ತರ ಎಲ್ಲ ಕೇಳ್ತಾರೆ. ಅದೇ ಹೈದರಾಬಾದ್ ಅಲ್ಲಿ ಹಂಗ್ ಕೇಳಲ್ಲ. ಅವ್ರು ನೇರವಾಗಿ ಟ್ಯಾಲೆಂಟ್ ಕೊಡ್ತಾರೆ, ಒಂದು ಅವಕಾಶ ಕೊಡ್ತಾರೆ. ನನ್ನಲ್ಲಿ ಏನಾದ್ರು ಪ್ರತಿಭೆ ಇದ್ದು, ನನ್ನಲ್ಲಿ ಟ್ಯಾಲೆಂಟ್ ಇದ್ರೆ ಅವ್ರ ಮುಂದಕ್ಕೆ ಅವ್ರ ಅದ್ರಲ್ಲಿ ತೊಳಗ್ತಾರೆ. ಇಲ್ಲಾಂದ್ರೆ ಆ ಒಂದು ಶೋಗೆ ಸ್ಟಾಪ್ ಆಗ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ನಮ್ ಕನ್ನಡಿಗರು ಪ್ರೋತ್ಸಾಹ ಕೊಡ್ಬೇಕು. ನೋಡಿ, ಇವತ್ತು ನಾನು ಒಂದು
ಕನ್ನಡಿಗಾಗಿ ಹ್ಮ್. ಒಂದು ಹೈದರಾಬಾದ್ಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. 600-700 ಕಿಲೋಮೀಟರ್ಸ್ ಜರ್ನಿ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಅಲ್ದಾಡ್ಕೊಂಡು ಅಲ್ಲೇ ಅವಕಾಶಗಳು ತಗೊಂಡು ಅಲ್ಲೆಲ್ಲ ನನ್ನ ಒಂದು ಏನೇ ಕೊಳ್ಳಿ ನನ್ನ ಒಂದು ಟ್ಯಾಲೆಂಟ್ ಏನಿದೆ ಅಂತ ತೋರಿಸ್ಕೊಂಡು ಗುರುತಿಸ್ಕೊಂಡು ಈ ಸೀಟಲ್ಲಿ ಬಂದಿದ್ದೀನಿ. ಎಷ್ಟು ಕಷ್ಟ ಇರುತ್ತೆ. ಈಗಾದ್ರೂ ನಮ್ ಕನ್ನಡಿಗರು ಆ ಕಡೆ ಹೋಗ್ದೆ ಈ ಕಡೆ ತಗೋಬೇಕು. ಅಲ್ಲಿ ಗಲಾಟೆ ಯುದ್ಧ ಮಾಡ್ತಾರೆ. ಏನಂತ ಯುದ್ಧ ಮಾಡ್ತಾರೆ? ಆಲ್ಮೋಸ್ಟ್ ಕನ್ನಡಿಗರೇ ಬರ್ತಾರೆ. ಸೀರಿಯಲ್ಸ್ ಅಲ್ಲಿ ಕನ್ನಡ ಹೀರೋಸ್, ಹೀರೋಯಿನ್ಸ್ ಕನ್ನಡಿಗರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಲನ್ಸ್ ಕನ್ನಡಿಗರು, ಈಗೆಲ್ಲ ನಮ್ಮ ಕನ್ನಡಿಗರೇ ಹೋಗಿ ಅಲ್ಲಿ ಪರಿಪಾಲನೆ ಮಾಡ್ತಿದ್ದಾರೆ. ಗ್ರೇಟ್. ಈಗ ನಮ್ಮ ಕರ್ನಾಟಕ ನೀವ್ ಹೇಳಿದ್ರಲ್ಲಿ ಇಲ್ಲಿ ಯಾಕೆ ಮಾಡಬಾರ್ದು ಅಂತ, ಅಫ್ಕೋರ್ಸ್ ನೀವ್ ಹೇಳ್ತಾರೆ ರೈಟೇ, ಬಟ್ ನಾವ್ ಮಾಡಕ್ ರೆಡಿ ಇದೀವಿ. ಕೊಡಲ್ವೇ? ತೋರಿಸ್ಬೇಕು ಟ್ಯಾಲೆಂಟ್. ತೋರಿಸಿದೆ. ಇವಾಗ ನಾವು ತೋರಿಸ್ದೇನೆ ಇಷ್ಟು ಶೋಸ್ ಅಲ್ಲಿ ಮಾಡಿದೀನ ನೋಡ್ಕೊಳ್ಳಿ. ನನ್ನ ಆಲ್ಮೋಸ್ಟ್ ಇಂಟರ್ವ್ಯೂ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತು. ತೆಲುಗು ಇಂಟರ್ವ್ಯೂಸ್ ಮೋಸ್ಟ್ ಎಷ್ಟೋ 100 ಇಂಟರ್ವ್ಯೂಸ್ ಕೊಟ್ಟಿದೀನಿ, ಎಷ್ಟೋ ಶೋಸ್ ಮಾಡಿದೀನಿ. ಬಟ್ ಕೊಡ್ಬೇಕು ಎಲ್ಲ ನಮ್ ಕನ್ನಡಿಗರು ಹೋಗಿ ಅಲ್ಲಿ ಪ್ರತಿಭೆಗಳು ತೋರಿಸ್ಕೊಂಡು ಅಲ್ಲಿ ಅವರು ಬಿಲ್ಡ್ ಆಗ್ತಿದೆ ತೆಲುಗು. ಒಂದು ಎಕ್ಸಾಂಪಲ್ ನಮ್ ವ್ಯೂವರ್ಸ್ ಗೆ ಅದು ಟ್ಯಾಲೆಂಟ್ ತೋರಿಸ್ತೀನಿ ಅಂತ ಇದ್ರ ಯಾರ ಅಕಸ್ಮಾತ್ ಯಾರು ರಿಯಾಲಿಟಿ ಶೋ ಆಗಿರ್ಬೋದು ಡೈರೆಕ್ಟ್ ನೋಡ್ತಾ ಇದ್ರೆ ಹಂಗೆ ಒಂದ್ ಜಲಕ್ ಒಂದ್ ಡೈಲಾಗ್ ಹೊಡಿರಿ ನೋಡೋಣ. ಯಾವ್ದಾರು ಒಂದು ಡೈಲಾಗ್ ನನ್ನ ಹಾವಭಾವಗಳಲ್ಲೇ ತೋರಿಸ್ತೀನಿ, ನೋಡಕ್ ರೆಡಿ ಇರ್ಬೇಕಷ್ಟೇ. ಅದೇ ಕನ್ನಡದಲ್ಲಿ ತೆಲುಗು ಯಾವ್ದಾರಲ್ಲೂ ಹೇಳ್ರಿ ನೋಡೋಣ. ಯಾವ್ದಾರು ತೆಲುಗುನೇ ತಗೊಂಡು, ಯಾಕಂದ್ರೆ ತೆಲುಗು ಅಲ್ಲೇ ಪಾಪ್ಯುಲಾರಿಟಿ. ಹೇಳಿ. చూడండి, దిస్ ఇస్ బెంగళూరు బుజ్జి రమేష్ మోడల్. నా హెయిర్ స్టైల్ తో పిచ్చెక్కిచ్చేస్తున్నాను. నా హావాభావాలతో, నా అవుట్ఫిట్ తో చూపించడానికి మేము రెడీగా ఉన్నాం, చూడడానికి మీరు రెడీగా ఉండాలి. ఓకేనా? దిస్ ఇస్ బెంగళూరు బుజ్జి రమేష్ అండ్ మోడల్. నా హెయిర్ స్టైల్ కి మిలియన్స్ ఫాలోయింగ్స్. రోడ్ మీద వస్తుంటే బ్రో మీ హెయిర్ స్టైల్ అంటారు. ఇదే ఒక బెంగళూరు బుజ్జి స్పెషాలిటీ. దిస్ ఇస్ ಕಂಟೆಂಟ್. ತೆಲುಗು ಡೈಲಾಗ್ ಹೊಡೆದ್ರಿ. ಇದು ಕೂದ್ಲು ಇದೇನ್ ಸ್ಟೈಲ್ ಇದು? ಆ ಸ್ಟೈಲ್ಗೆ ಇವ್ರೆ ತುಂಬಾ ಫ್ಯಾನ್ಸ್ ಫಾಲೋಯಿಂಗ್. ಈ ಕೂದಲಿಗೆ ಬಿದ್ದು ಒದ್ದಾಡ್ತಿದ್ದಾರೆ ಇದಕ್ಕೆ, ಈ ಸ್ಟೈಲ್ಗೆ. ಹೌದು, ನೋಡ್ಕೊಳ್ಳಿ. ನನ್ನ ಹಾಯ್ ಬುಜ್ಜಿ ರಮೇಶ್ ಅನ್ನೋ ಪೇಜ್ ಬನ್ನಿ, ಇನ್ಸ್ಟಾ ಪೇಜ್ ಅಲ್ಲಿ ನೋಡಿ ಎಷ್ಟೋ ಮಿಲಿಯನ್ಸ್ ಹೋಗ್ತಿದೆ ಜಸ್ಟ್ ಈ ತರ ಒಂದು ಹೇರ್ ಸ್ಟೈಲ್ಗೆ. ಎಲ್ಲೋದ್ರು ಬ್ಯಾಂಗ್ಳೂರ್ ಬುಜ್ಜಿ ಅಂತ. ನಾನೆಲ್ಲ ಫಸ್ಟ್ ಅಲ್ಲೆಲ್ಲ ಸೆಲೆಬ್ರಿಟೀಸ್ ಯಾವ್ದೊಂದು ಫೋಟೋ ಕೇಳಕ್ ಹೋದಾಗ ಸೆಲೆಬ್ರಿಟೀಸ್ ಹೋದ್ರೆ ಅವರು ಬಾಧೆಗೆ ಹೊಟ್ಟೋಗ್ತಿದ್ರು ಫೋಟೋ ಕೊಡದ. ಅವಾಗ ನಾನು ಬೈಕ್ ಅಂತಿದ್ದೆ ಅವ್ರದ್ದು ಅಟಿಟ್ಯೂಡ್ ಅಂತ. ಈಗ ನಾವೊಂದು ಫೇಮ್ ಆದಾಗ, ನಾವೊಂದು ಸೆಲೆಬ್ರಿಟೀಸ್ ಆದಾಗ, ಈಗ ಸೆಲೆಬ್ರಿಟೀಸ್ಗೆ ಈ ಸೀಟ್ ಅಲ್ಲಿ ಕುಳ್ಸೋದು ಒಪ್ಕೊಂತೀರಾ ಇಲ್ಲ? ನಾವು ಸೆಲೆಬ್ರಿಟಿ ಫಿಕ್ಸ್ ಆಗಿದೆ ನಾನು ಸೆಲೆಬ್ರಿಟಿ. ಹೌದು. ಈಗ ನಾನು ಮೇಕಪ್ ಹಚ್ಚಿದೀನಿ, ಸಿನಿಮಾ ಇಂಡಸ್ಟ್ರಿ ಊಟ ತಿಂದಿದ್ದೀನಿ, ರಿಯಾಲಿಟಿ ಶೋಸ್ ಮಾಡಿದೀನಿ, ನ್ಯಾಷನಲ್ ಸ್ಟಾರ್ ಜೊತೆ ಆಕ್ಟ್ ಮಾಡಿದೀನಿ. ಸೊ ಸೆಲೆಬ್ರಿಟಿನೇ ಅಲ್ವಾ? ಅದ್ರಲ್ಲೇನ್ ತಪ್ಪಿಲ್ಲ ನಮಗೆ. ಇರಿ ಆತರ. ಈಗ ಆ ಕಷ್ಟ ಏನು ಅಂತ ನನಗೆ ಗೊತ್ತಾಗ. ಆಚೆ ಹೋದ್ರೆ ಎಷ್ಟು ಜನ ಗೊತ್ತಾ, ಈ ನಡುವೆ ಆದ್ರೆ ಬ್ಯಾಂಗ್ಳೂರ್ ಬುಜ್ಜಿ ಅಂತ ಬಂದು ಒಂಥರ ಮಿಸ್ಬಿಹೇವ್ ಮಾಡ್ತಾರೆ. ಅವ್ರಿಗೆ ಫೋಟೋ ಕೊಡದೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನಮ್ಮನ್ನ ಏನೋ ಒಂಥರ ವಲ್ಗರ್ ಮಾತನ್ನು ಯೂಸ್ ಮಾಡ್ತಾರೆ. ರೀಸೆಂಟ್ ಆಗಿ ಒಂದ್ ಜಾತ್ರೆಗೆ ಹೋಗಿದ್ದೆ. ಎಲ್ಲಿ? ನಮ್ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಆಂಧ್ರ ಬಾರ್ಡರ್ ಹೋಗಿದ್ದೆ. ನನ್ ಫ್ಯಾನ್ಸ್ ಬೇಸಿಕ್ ಜಾಸ್ತಿ ಇದೆ, ಗೊತ್ತಲ್ವಾ ನಿಮ್ಗೆ? ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಗೊತ್ತು. ಅಂದ್ರೆ ನಾನು ಕೇಳಿ ನೋಡಿದಿರಲ್ವಾ ನೀವು? ಒಪ್ಕೊಳ್ರಿ, ನೀವು ಕೆಲವು ನೋಡಿದೀನಿ, ಗೊತ್ತಿಲ್ಲ ಅಷ್ಟೊಂದು ನಾನು ಅಬ್ಸರ್ವ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಈ ಸೀಟ್ ಅಲ್ಲಿ ನೀವ್ ಏನಕ್ಕೆ ಕೊಡಿಸ್ತೀರಿ? ಅದೇ ಹೇಳ್ತಿರೋದು. ಸ್ವಲ್ಪ ಫೇಮ್ ಇದ್ದೀರಾ ತೆಲುಗು? ಸ್ವಲ್ಪ ಅಲ್ಲ, ಫುಲ್ ಫೇಮ್ ಇದೀನ್ರಿ. ಫುಲ್ ಕರ್ನಾಟಕದಲ್ಲೂ ಇದೀನಿ, ನಮ್ಮ ಒಂದು ಕರ್ನಾಟಕ ರಾಷ್ಟ್ರದಲ್ಲೂ ಇದೀನಿ, ತೆಲುಗು, ಆಂಧ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಆಂಧ್ರ, ತೆಲಂಗಾಣ ಎಲ್ಲ ಕಡೆ ಇದೀನಿ. ನನಗೆ ಎಲ್ರಿಗೂ ಒಂದ್ ನಿಮಿಷ, ಎಲ್ರಿಗೂ ಒಂದ್ ಹೀರೋಗೆ ಒಂದೊಂದು ಹ್ಯಾಂಗಲ್ಸ್ ಇದೆ. ಒಂದ್ ಹೀರೋ ಲೆವೆಲ್ ಅಂತೀರಾ ನೀವೀಗ? ಹೀರೋ ಲೆವೆಲ್ ಅಂತ ಏನಿಲ್ಲ, ಎನಿ ಒನ್ ಕ್ಯಾರೆಕ್ಟರ್ ಆಕ್ಟಿವ್ಸ್ ಅಷ್ಟೇ. ಒಂದು ಕಲಾವಿದೆ ಅಷ್ಟು. ಕಲಾವಿದೆ ವಿದೆ ಅಲ್ಲ, ಕಲಾವಿದ. ನೀವೇ ಹೇಳಿದ್ ಕಲಾವಿದೆ ಅನ್ಬಿಟ್ರೆ ಲೇಡಿ ಕಲಾವಿದೆ ನೀವೇ ಹೇಳಿದ್ದು, ನಾನಲ್ಲ. ಕಲಾವಿದ ರೀ. ಸ್ಮಾಲ್ ಕರೆಕ್ಷನ್ ಆಯ್ತು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.